ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ಅಚ್ಯುತ್ ಮತ್ತು ಭೂಮಿ ಇಬ್ಬರು ಕೂಡ ತಮ್ಮ ಪ್ರೇಮ ಕಥೆಯನ್ನು ಶುರು ಮಾಡ್ತಿದ್ದಾರೆ. ಹಾಗಿದ್ರೆ ಅವರ ಪ್ರೀತಿಯ ಪ್ರಯಾಣಕ್ಕೆ ಅಡ್ಡಿ ಆಗ್ತಾರ ಅಪ್ಪು ಮತ್ತು ದೇವ್ಯಾನಿ ಏನದು ಈ ಕಡೆ ಅಚ್ಯುತ ಪ್ರೀತಿಯನ್ನು ಒಪ್ಕೊಂಡ್ಲ ಭೂಮಿ ಅಥವಾ ನಿರಾಕರಿಸಿ ರಚನೆ ಮಾಡಿಬಿಟ್ಲ, ಏನಾಯಿತು ಏನು ಕತೆ ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಅಚ್ಯುತ್ ಭೂಮಿಯನ್ನು ತುಂಬ ಪ್ರೀತಿ ಮಾಡ್ತಿದ್ದಾರೆ. ಆ ಒಂದು ಪ್ರೀತಿಯನ್ನು ಭೂಮಿ ಹತ್ರ ಹೇಳ್ಕೊಳ್ಳೋಕೆ ಸಾಧ್ಯವಾಗದೆ ಒದ್ದಾಡ್ತಾ ಇರಬೇಕಾದ್ರೆ ಸತ್ಯವನ್ನ ಇಲ್ಲಿ ಅಚ್ಯುತ್ಗೆ ಒಂದು ಸೂಪರ್ ಐಡಿಯಾವನ್ನ ಕೊಡ್ತಾರೆ. ಅದ್ರ ಪ್ರಕಾರವಾಗಿ ಅಚ್ಯುತ್ ಕೂಡ ಭೂಮಿ ಜೊತೆ ಹೊರಗಡೆ ಡಿನ್ನರ್ಗೆ ಹೋಗಬೇಕು ಅಂತ ಪ್ಲಾನ್ ಮಾಡ್ಕೋತಾರೆ. ಆದರೆ ಆ ಒಂದು ಪ್ಲಾನ್ ಇನ್ನೇನು ಸಕ್ಸಸ್ ಆಗಬೇಕು ಅನ್ನೋದ್ರ ಒಳಗಡೆ ಈ ಕಡೆ ದೇವ್ಯಾನಿ ಅದನ್ನು ಕೇಳಿಸ್ಕೊಂಡು ಅದನ್ನು ಫ್ಲಾಪ್ ಮಾಡೋಕ್ಕೆ ಪ್ರಯತ್ನ ಪಡ್ತಾರೆ. ಇದೇ ಒಂದು ಸಂದರ್ಭವನ್ನು ನಾನು ಹೇಗಾದರೂ ಮಾಡಿ ನನಗೆ ಹೇಗೆ ಬೇಕು ಹಾಗೆ ಬಳಸ್ಕೋಬೇಕು ಅಂತ ಯೋಚನೆ ಮಾಡಿದಂಥ ದೇವ್ಯಾನಿ ಯಾವುದೇ ಕಾರಣಕ್ಕೂ ಕೂಡ ಅಚ್ಯುತ್ ಮತ್ತೆ ಭೂಮಿ ಒಂದಾಗಬಾರ್ದು ಅಂತ ಯೋಚನೆ ಮಾಡಿದೆ. ಸಂಗೀತ್ ಅವ್ರ ಹತ್ರ ಹೋಗಿದ್ದೆ, ನಚ್ಚಿ ಡಿಪ್ರೆಷನ್ ಇಂದ ಹೊರಗಡೆ ಬಂದಿರೋದು ತುಂಬಾ ಖುಷಿ ಆಗಿದೆ. ಆದ್ರೆ ಇದಕ್ಕೆಲ್ಲ ಮುಖ್ಯ ಕಾರಣ ಭೂಮಿ ಅಂದಮೇಲೆ ಭೂಮಿಗೋಸ್ಕರ ನಾವು ಏನಾದ್ರೂ ಟ್ರೀಟ್ ಕೊಡ್ಬೇಕಲ್ವಾ ಅಂತ ಹೇಳಿದೆ. ಬೆಳದಿಂಗಳ ಊಟವನ್ನ ಪ್ಲಾನ್ ಮಾಡ್ತಾರೆ. ಅದೇ ಒಂದು ಪ್ರಕಾರವಾಗಿ ಇಡೀ ಮನೆಯವರು ಅದಕ್ಕೆ ಸಮ್ಮತಿಸ್ತಾರೆ. ಖುಷಿಯಿಂದ ಭೂಮಿಗೆ ಇಷ್ಟ ಆಗಿರ್ತಕ್ಕಂಥ ಎಲ್ಲಾ ಫುಡ್ ಅನ್ನ ಕೂಡ ರೆಡಿ ಮಾಡಿ ಬೆಳದಿಂಗಳ ಊಟ ಮಾಡುದು ಅಂತ ತೀರ್ಮಾನವಾಗುತ್ತೆ. ಆದ್ರೆ ಇಲ್ಲಿ ಭೂಮಿ ಮತ್ತೆ ಅಚ್ಯುತ್ ಇಬ್ರು ಕೂಡ ಹೊರಗಡೆ ಹೋಗ್ತಿದೀವಿ ಅಂತ ಅತ್ತೆಗೆ ಹೇಳೋಕೆ ಅಂತ ಬರ್ತಿದ್ದಾಗಲೇ ಇಲ್ಲಿ ಬೆಳದಿಂಗಳ ಊಟವನ್ನು ನಾವು ಇಟ್ಕೊಂಡಿದ್ದೀವಿ ನಿನಗೋಸ್ಕರ ಥ್ಯಾಂಕ್ಸ್ ಹೇಳುವುದಕ್ಕೆ ಅನ್ನೋ ಒಂದು ವಿಷಯವನ್ನು ಸಂಗೀತ್ ಅವರು ಭೂಮಿ ಮತ್ತು ಅಚ್ಯುತ್ಗೆ ತಿಳಿಸ್ತಾರೆ. ಈ ಒಂದು ವಿಷಯ ಕೇಳಿದ್ದೆ ಭೂಮಿಗೆ ಏನು ಹೇಳಬೇಕು ಗೊತ್ತಾಗೋದಿಲ್ಲ. ಆದರೆ ಅಚ್ಯುತ್ ಮಾತ್ರ ಈ ಕ್ಷಣಕ್ಕೂ ಕೂಡ ಭೂಮಿ ಜೊತೆ ಹೊರಗಡೆ ಹೋಗಬೇಕು ಅಂತಾನೆ ಹಠ ಮಾಡ್ತಿದ್ದಾರೆ. ಈ ಕಡೆ ಭೂಮಿಗೆ ಎಷ್ಟೇ ಹೇಳಿದ್ರು ಕೂಡ ಕೇಳ್ತಿಲ್ಲ. ನೀನು ಹೋಗಿ ಹೇಳ್ತೀವೋ ಅಥವಾ ನಮ್ಮ ಅಮ್ಮನ ಹತ್ರ ನಾನೇ ಹೋಗಿ ಹೇಳು, ನಿನಗೆ ಅವ್ರ ಮನಸ್ಸಿಗೆ ಬೇಜಾರ ಆಗತ್ತೆ ಅಂತ ಅನ್ಸಿದ್ರೆ ನಾನೇ ಹೇಳಿದೆ ಅಂತ ಹೇಳು ಅಂತ ಕೂಡ ಅಚ್ಯುತ್ ಹೇಳ್ತಾರೆ. ಈ ಕಡೆ ಭೂಮಿ ಸರಿ ಆಯಿತು ಇನ್ನೇನು ಮಾಡೋದು, ಈ ಕಡೆ ಅಚ್ಯುತ್ ಕೂಡ ಒಪ್ಕೋತಿಲ್ಲ ಅಂತ ಯೋಚನೆ ಮಾಡಿದ್ದೆ. ಸಂಗೀತ್ ಅವ್ರ ಹತ್ರ ಹೇಳೋಕೆ ಅಂತ ಹೋಗ್ತಾಳೆ. ಬಟ್ ಆಲ್ರೆಡಿ ಅಲ್ಲಿ ಸಂಗೀತ್ ಅವರು ಹಾಗೆ ನಚ್ಚು ಎಲ್ಲರೂ ಕೂಡ ಭೂಮಿಗೋಸ್ಕರ ಎಲ್ಲ ಡಿಶಸ್ನ ಕೂಡ ಪ್ರಿಪೇರ್ ಮಾಡ್ತಿದ್ದಾರೆ. ಇತ್ತ ಕಡೆ ಮನೆಗೆ ಅಪ್ಪು ಕೂಡ ಬಂದಿದ್ದಾಳೆ. ದೇವ್ಯಾನಿ ಅಪ್ಪು ಹತ್ರ ಮತ್ತು ಇಲ್ಲಿ ಭೂಮಿ ಮತ್ತು ಅಚ್ಯುತ್ ಇಬ್ಬರು ಕೂಡ ಪಾಪ ಡಿನ್ನರ್ಗೆ ಹೋಗಬೇಕು ಅಂದ್ಕೊಂಡಿದ್ರು. ಅದೇ ವಿಷಯವಾಗಿ ಮಾತನಾಡಬೇಕು ಅಂತ ಅವಳು ಅವ್ರ ಅತ್ತೆ ಹತ್ರ ಹೋಗಿದ್ದಾಳೆ ಅಂದಾಗ ಅದನ್ನು ಹಾಳು ಮಾಡಬೇಕು, ಹೇಗಾದರೂ ಮಾಡಿ ಯಾವುದೇ ಕಾರಣಕ್ಕೂ ಕೂಡ ಅವರಿಬ್ಬರು ಹೋಗದೇ ಇರೋ ಈ ರೀತಿ ಮಾಡಬೇಕು ಅಂತ ಹೇಳಿ ಅಪ್ಪು ಕೂಡ ಅಡುಗೆ ಮನೆಗೆ ಹೋಗಿದೆ. ಭೂಮಿ ಹತ್ರ ನಿನಗೋಸ್ಕರ ನಾನು ಕೂಡ ಕೇಕ್ ಮಾಡ್ತೀನಿ, ಆ ಕೇಕನ್ನು ಕಟ್ ಮಾಡೋದ್ರ ಮುಖಾಂತರ ನಮ್ಮಿಬ್ಬರ ದುಶ್ಮನಿಯನ್ನು ಅದು ಎಂಡ್ ಮಾಡಿಬಿಡೋಣ ಅಂತ ಹೇಳ್ತಾರೆ. ಇದರಿಂದಾಗಿ ನಿಜಕ್ಕೂ ಭೂಮಿಗೆ ಅನಿಸುತ್ತೆ ಇಲ್ಲ ನಾನು ಅಜಿತ್ ಸಾಹೇಬ್ರ ಜೊತೆ ಯಾವತ್ತು ಬೇಕಿದ್ರೂ ಕೂಡ ಡಿನ್ನರ್ಗೆ ಹೋಗ್ಬೋದು. ಆದರೆ ಇವ್ರು ಎಲ್ಲರೂ ಕೂಡ ನನಗೋಸ್ಕರ ಎಷ್ಟೆಲ್ಲ ಮಾಡ್ತಿದ್ದಾರೆ, ಈ ಒಂದು ಕ್ಷಣವನ್ನು ನಾನು ಯಾವುದೇ ಕಾರಣಕ್ಕೂ ಕೂಡ ಮಿಸ್ ಮಾಡ್ಕೋಬಾರ್ದು ಅಂತ ಯೋಚನೆ ಮಾಡಿದೆ. ಈ ಕಡೆ ನಾನು ಕೂಡ ನಿಮಗೆ ಹೆಲ್ಪ್ ಮಾಡ್ತೀನಿ ಅಂತ ಕೈ ಜೋಡಿಸಿ ಎಲ್ಲರ ಜೊತೆ ತಾನು ಕೂಡ ಅಡುಗೆ ಪ್ರಿಪೇರ್ ಮಾಡ್ತಿದ್ದಾರೆ. ಇತ್ತ ಕಡೆ ಅಚ್ಯುತ್ಗೆ ಸತ್ಯನ ಕಾಲ್ ಮಾಡ್ತಾರೆ. ಸತ್ಯನ ಆಲ್ರೆಡಿ ಅಲ್ಲಿ ಭೂಮಿಗೆ ಪಾನಿಪುರಿ ಇಷ್ಟ ಅಂತ ಹೇಳಿ ಪಾನಿಪುರಿಯನ್ನು ಸೆಟ್ ಮಾಡಿದ್ದಾರೆ, ಸೆಟಪ್ಪನ್ನು ಹಾಕ್ಸಿದ್ದಾರೆ. ಈ ಕಡೆ ಪಾನಿಪುರಿ ತಿಂತಾನೆ ಅಚ್ಯುತ ನಾನು ಎಲ್ಲಾನು ಕೂಡ ಸೆಟ್ ಮಾಡಿದ್ದೀನಿ, ಬೇಗ ಬಂದ್ಬಿಡಿ, ಪಾನಿಪುರಿ ಹೇಗಿರಬೇಕು, ಹುಳಿನ ಸ್ವೀಟ ಹೇಗೆ ಅಂತ ಕೇಳಿದಾಗ ಏನು ಸತ್ಯನ ಮಾತಾಡ್ತಿದ್ರ, ನನ್ನ ಭೂಮಿ ಸ್ವೀಟು ಅಂದಮೇಲೆ ಅದು ಕೂಡ ಸ್ವೀಟು ಸ್ಪೈಸಿ ಎಲ್ಲ ಕೂಡ ಇರಬೇಕಲ್ವ. ಜೊತೆಗೆ ಇಲ್ಲಿ ನಾವು ಹೋಗೋ ಪ್ಲಾನೇ ಕ್ಯಾನ್ಸಲ್ ಆಗ್ತದೆ ಅಂತ ಅನಿಸುತ್ತೆ. ಇಲ್ಲಿ ಭೂಮಿಗೋಸ್ಕರ ಮನೆಯವರು ಎಲ್ಲರೂ ಕೂಡ ಬೆಳದಿಂಗಳ ಊಟವನ್ನು ಇಟ್ಕೊಂಡಿದ್ದಾರೆ. ಈ ಭೂಮಿಗೆ ಹೇಳು ಅಂತ ಕೇಳಿದ್ರು ಹೇಳ್ತಿಲ್ಲ, ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಅಂತ ಹೇಳಿದಾಗ ಈ ಕಡೆ ಸತ್ಯನ ಅಯ್ಯೋ ನೀನು ಇಷ್ಟು ದಿನ ದಡ್ಡಿ ಅಂತಿದ್ದೆ ಭೂಮಿನ ನಾನು ಒಪ್ಕೊಂಡಿರಲಿಲ್ಲ, ಆದರೆ ಇವತ್ತು ಅರ್ಥ ಆಗ್ತದೆ ಅವಳು ಶತ ದಡ್ಡಿ ಮೂರ್ಖಿ ಅಂತ, ಹೋಗ್ಬಿಟ್ಟು ಹೇಗಾದರೂ ಮಾಡಿ ಕರ್ಕೊಂಡು ಬಾ ಅಂತ ಹೇಳಿ ಸತ್ಯನ ಕೂಡ ಕಾಲ್ ಕಟ್ ಮಾಡ್ತಾರೆ. ತದನಂತರ ಇಲ್ಲಿ ಅಚ್ಯುತ ಅಡುಗೆ ಮನೆಗೆ ಹೋಗ್ತಾರೆ. ಭೂಮಿಯನ್ನು ಕರೆಯೋಕೆ ನೋಡಿದ್ರೆ ಅಲ್ಲಿ ಎಲ್ಲರೂ ಕೂಡ ಇದ್ದಾರೆ. ಈ ಕಡೆ ಭೂಮಿ ಕೆಲಸ ಮಾಡ್ತಿದ್ದಾಳೆ. ಅಪ್ಪುಗೆ ನಿಜಕ್ಕೂ ಕೂಡ ಇನ್ನೂ ಒಂದು ರೀತಿ ಅನುಮಾನ ಬರುತ್ತೆ ಯಾರು ಬಂದಿದ್ದಾರೆ ಅಂತ. ಬಿಕಾಸ್ ಇಲ್ಲಿ ಅಚ್ಯುತ್ ಭೂಮಿಗೆ ಹಾಕೋಕೆ ಹೋಗಿ ಅಲ್ಲಿರ್ತಕ್ಕಂಥ ಒಂದು ಮೆಣಸಿನ್ಕಾಯನ್ನು ಅಪ್ಪು ಮೇಲೆ ಎಸಿತಾರೆ. ಬಟ್ ಅವಸ್ಕೊಂಡ್ಬಿಡ್ತಾರೆ. ನಂತರ ನಂಚು ಇದನ್ನು ಆಲ್ರೆಡಿ ಗಮನಿಸ್ತಿದ್ದಾರೆ. ನಂತರ ಇಲ್ಲಿ ಭೂಮಿಗೆ ಮತ್ತೆ ಎಸೆಯಕ್ಕೆ ಹೋಗ್ತಾರೆ ಮೆಣಸಿನ್ಕಾಯನ್ನು. ಆದರೆ ಇಲ್ಲಿ ಮತ್ತೆ ಅದು ನಚ್ಚಿಗೆ ಬೀಳುತ್ತೆ. ಈ ಕಡೆ ನಚ್ಚಿ ಮತ್ತೆ ಅಚ್ಯುತ್ ಇಬ್ಬರು ಕೂಡ ಹಾಗೆ ಕೈಸನೆ ಮಾಡ್ಕೋತಾರೆ. ನಂತರ ಈ ಕಡೆ ಭೂಮಿಗೆ ಎಸೆತಿದ್ದಾಗೆ ಭೂಮಿ ತಿರುಗಿ ನೋಡ್ತಾರೆ. ನಂತರ ಇಲ್ಲಿ ಭೂಮಿ ಅಲ್ಲಿರ್ಬೇಕಿದ್ರೆ ಅಚ್ಯುತ್ ಬರ್ತಾರೆ. ಏನಿದು ಭೂಮಿ
ನನಗೆ ತಲೆನೋಯ್ತದೆ ಹಾಗೆ ಹೀಗೆ ಅಂದಾಗ ಹೌದೇನೋ ತಲೆನೋಗ, ಹಾಗಿದ್ರೆ ನಾನೇ ಟೀ ಕಷಾಯ ಮಾಡಿಕೊಡ್ತೀನಿ ಇರು ಅಂತ ಅಮ್ಮ ಹೇಳಿದ್ರೆ, ಅಯ್ಯೋ ಅಮ್ಮ ನಿನ್ಗೆ ಯಾಕಮ್ಮ ತೊಂದರೆ, ನೀನು ಕೆಲಸ ಮಾಡ್ತಿದ್ಯಾ ಅಲ್ವಾ, ನೀನು ಬ್ಯುಸಿ ಇದೆಯಾ, ಬೇಡ ನಿನಗೆ ತೊಂದರೆ ಕೊಡೋಕೆ ನಾನು ಇಷ್ಟಪಡೋದಿಲ್ಲ, ನನ್ನ ಹೆಂಡತಿ ಭೂಮಿ ಟೀ ಮಾಡಿಕೊಟ್ರೆ ಖಂಡಿತ ನನ್ನ ತಲೆನೋವೇ ಹೋಗಿಬಿಡುತ್ತೆ, ಮಾಡ್ಕೊಂಡು ಬಂದುಬಿಡು ಭೂಮಿ ಅಂತ ಹೇಳಿ ಅಚ್ಚುತ್ ಹೋಗಿಬಿಡ್ತಾರೆ. ಈ ಕಡೆ ಸಂಗೀತ ಅವರು ಹೋಗು ಭೂಮಿ ನಿನ್ನ ಗಂಡಂಗೆ ತಲೆನೋವು ಅಂತ ಟೀ ಮಾಡಿಕೊಡು ಹೋಗು ಅಂತ ಹೇಳಿ ಭೂಮಿಯನ್ನು ಕಳಿಸ್ತಾರೆ. ಈ ಕಡೆ ಭೂಮಿ ಹೋಗಿದೆ, ಯಾಕೆ ಸಾಹೇಬ್ರೆ ನಿಮ್ಗೆ ಅರ್ಥ ಆಗಲ್ವಾ, ಹೇಳ್ತಿದ್ದೇನಲ್ವಾ ಅಂದಾಗ, ಏನು ಹೇಳ್ತಿದ್ಯಾ ಅಮ್ಮನ ಜೊತೆ ಮಾತಾಡಿದ್ಯಾ ನೀನು ನಾವಿಬ್ರು ಹೊರಗಡೆ ಹೋಗೋದ್ರ ಬಗ್ಗೆ ಅಂದಾಗ, ಯಾಕೆ ಸಾಹೇಬ್ರೆ ನಾವಿಬ್ರು ಬೇಕಿದ್ರೆ ಬೇರೆ ದಿನ ಕೂಡ ಹೋಗ್ಬೋದು, ನೀವು ಎಷ್ಟು ಮಟ್ಟಿಗೆ ಹಠ ಮಾಡ್ತಿದ್ರ ಅಂದರೆ ನಿಜವಾಗ್ಲೂ ನಾವಿಬ್ರು ಏನು ಗಂಡ ಹೆಂಡತಿ ಅನ್ನೋ ರೀತಿ ಮಾತಾಡ್ತಿದ್ರ, ನಿಜ ಹೇಳಬೇಕು ಅಂದರೆ ನಾವಿಬ್ರು ಜಸ್ಟ್ 1 ವರ್ಷದ ಕಾಂಟ್ಯಾಕ್ಟ್ ಮ್ಯಾರೇಜ್ ಆಗಿರೋದು ಅಷ್ಟೇ, 1 ವರ್ಷ ಆದಮೇಲೆ ನಾನು ನಿಮ್ಮನ್ನು ಬಿಟ್ಟು ಹೋಗ್ತೀನಿ, ನಮ್ಮಮ್ಮನ ಬೇಲಿಂದ ಹೊರಗಡೆ ತರಬೇಕು ಅನ್ನೋ ಕಾರಣಕ್ಕೆ ನಾನು ನಿಮ್ಮನ್ನು ಮದುವೆ ಆಗಿರೋದು ಅನ್ನೋದನ್ನು ಮರಿಬೇಡಿ, ಯಾಕೆ ಈ ರೀತಿ ಬಿಹೇವ್ ಮಾಡ್ತಿದ್ರ ಅಂದಾಗ ನಿಜಕ್ಕೂ ಅಚ್ಯುತ್ ಮನಸ್ಸಿಗೆ ನೋವು ಆಗುತ್ತೆ. ಆದರೆ ಇದನ್ನು ನಚ್ಚು ಕೇಳಿಸ್ಕೊಂಡೇ ಬೀಳ್ತಾರೆ. ತದನಂತರ ಇಲ್ಲಿ ಭೂಮಿ ನೋಡಿ ಸಾಹೇಬ್ರೆ ನಿಮ್ಮದೇ ರೀತಿ ನನಗೂ ಕೂಡ ಬರೋದಕ್ಕೆ ಇಷ್ಟ ಇದೆ, ನಿಜ ಹೇಳಬೇಕು ಅಂದರೆ ನಾನು ಚಿಕ್ಕದ್ರಿಂದ ಎಲ್ಲೂ ಹೋಗಿಲ್ಲ, ಅಪ್ಪ ಅಮ್ಮನ ಹತ್ರ ಜೊತೇಲಿ ಇರ್ತಿದ್ದೆ, ಕೆಲಸ ಮಾಡ್ತಿದ್ದೆ, ರಜಾ ದಿನ ಬಂದಾಗ ಅಮ್ಮನ ಜೊತೆ ಕಜ್ಜಾಯಕ್ಕೆ ಹೋಗ್ತಿದ್ದೆ, ಟ್ರಿಪ್ಗೆ ಹೋಗಬೇಕು ಅನ್ನೋ ಆಸೆ ಬಂದರು ಅಪ್ಪನ ಕಷ್ಟ ನೋಡಿ ನಾನು ಅದನ್ನು ಅವ್ರ ಹತ್ರ ಹೇಳ್ಕೊತಾನೂ ಇರಲಿಲ್ಲ, ಯಾರಾದರೂ ನನ್ನನ್ನು ಕರ್ಕೊಂಡು ಹೋಗಿದ್ದು ಕೂಡ ನನಗೆ ನೆನಪಿಲ್ಲ, ನೀವು ಕರ್ಕೊಂಡು ಹೋಗ್ತೀನಿ ಅಂದಾಗ ನಂಗೆ ತುಂಬ ಖುಷಿ ಆಯಿತು. ಆದರೆ ಏನು ಮಾಡಲಿ, ಈಗ ಮನೆಯವರೆಲ್ಲ ಹೇಳಿದಾರಲ್ವಾ, ನಾನು ನಿಮ್ಮ ಜೊತೆ ಒರ್ಟಾಗಿ ಮಾತಾಡಿರ್ಬೋದು, ಆದರೆ ದಯವಿಟ್ಟು ಬೇಜಾರು ಮಾಡ್ಕೊಬಿಡಿ, ನನಗೂ ಕೂಡ ನಿಮ್ಮ ಜೊತೆ ಬರೋದಕ್ಕೆ ಇಷ್ಟ, ಆದರೆ ನಾವು ಯಾವಾಗಾದರೂ ಹೋಗ್ಬೋದಲ್ವಾ, ಯಾವತ್ತಿದ್ರೂ ನಮ್ಮ ಖುಷಿಗಿಂತ ಇನ್ನೊಬ್ರ ಖುಷಿ ಮುಖ್ಯ ಆಗತ್ತಲ್ವ, ನಾವು ನಮ್ಮ ಖುಷಿಯಿಂದ ಪಡೋ ಖುಷಿಗಿಂತ ಸಿಗೋ ಖುಷಿಗಿಂತ ಮತ್ತೊಬ್ಬರು ಖುಷಿಗೆ ನಾವು ಕಾರಣ ಆಗ್ತೀವಿ, ಜೊತೆಗೆ ಮತ್ತೊಬ್ಬರು ಖುಷಿಯಾಗಿರುವುದನ್ನು ನೋಡಿ ನಾವು ಖುಷಿ ಪಡ್ತೀವಲ್ವ, ಆ ಖುಷಿ ನಮ್ಮ ಖುಷಿಗಿಂತ ಹೆಚ್ಚಾಗಿರುತ್ತೆ ಅಂತ ಹೇಳಿದಾಗ ಅಜಿತ್ಗೂ ಕೂಡ ಸರಿ ಅಂತ ಅನಿಸುತ್ತೆ. ತದನಂತರ ಇಲ್ಲಿ ಅದು ನಚ್ಚಿ ಆಲ್ರೆಡಿ ಮನೆಯವ್ರು ಎಲ್ಲರನ್ನ ಕೂಡ ಸೇರಿಸಿದ್ದಾರೆ, ಅಜಿತ್ ಮತ್ತು ಭೂಮಿಯನ್ನು ಕರೆದಿದ್ದ ಮನೆಯವ್ರು ಎಲ್ಲರೂ ಕೂಡ ತರಾಟೆಗೆ ತಗೋತಿದ್ದಾರೆ, ಈ ರೀತಿ ಸುಳ್ಳು ಹೇಳ್ತೀಯಾ, ಸತ್ಯ ಮುಚ್ಚಿಡ್ತೀಯ ಅಂದ್ಕೊಂಡಿರಲಿಲ್ಲ ಹಾಗೆ ಹೀಗೆ ಅಂತ ಈ ಕಡೆ ಅಜಿತ್ನ ಮತ್ತು ಭೂಮಿ ಅನ್ಕೊಂಡ್ಬಿಡ್ತಾರೆ. ಹಾಗಿದ್ರೆ ಇಲ್ಲಿ ನಚ್ಚಿ ನಾವು ಹೇಳಿದ್ದನ್ನು ಕೇಳಿಸ್ಕೊಂಡ್ಬಿಟ್ಟಿದ್ದಾರೆ ಅಂತ, ಬಿಕಾಸ್ ಇಲ್ಲಿ ನಚ್ಚಿ ಎಲ್ಲವನ್ನ ಕೂಡ ಕೇಳಿಸ್ಕೊಂಡಿದ್ದಾನೆ ಅಂತ ಮನೆಯವರು ಮಾತನಾಡ್ತಾರೆ. ಆದರೆ ನಿಜಕ್ಕೂ ಕೂಡ ಅವ್ರು ಕೇಳಿಸ್ಕೊಂಡಿರೋದು ಜಸ್ಟ್ ಇವರಿಬ್ಬರು ಹೊರಗಡೆ ಹೋಗಬೇಕು ಅಂದ್ಕೊಂಡಿದ್ದಾರೆ, ಬೆಳೆದಂಗಳ ಊಟ ಇದೆ ಅನ್ನೋ ಕಾರಣಕ್ಕೆ ಭೂಮಿ ಕ್ಯಾನ್ಸಲ್ ಮಾಡ್ತಿದ್ದಾನೆ ಅಂತ. ಹಾಗಾಗಿ ಇಲ್ಲಿ ಹೋದ ಜೀವ ವಾಪಸ್ ಬಂದಂಗೆ ಆಗುತ್ತೆ ಅಚ್ಯುತ್ ಮತ್ತು ಭೂಮಿಗೆ. ತದನಂತರ ನಾವು ಯಾವತ್ತಿದ್ರೂ ಕೂಡ ಬೆಳೆದಂಗಳ ಊಟವನ್ನು ಮಾಡಬಹುದು, ನೀನು ಅಚ್ಯುತ್ ಜೊತೆ ಇವತ್ತು ಡಿನ್ನರ್ಗೆ ಹೋಗ್ಬಾ ಅಂತ ಹೇಳಿ ಸಂಗೀತ ಅವರು ಹೇಳ್ತಾರೆ. ನಂತರ ದಿವ್ಯಾನಿನ ಇಲ್ಲಿ ಭೂಮಿನ ರೆಡಿ ಮಾಡಿಸಿ ಅಚ್ಯುತ್ ಜೊತೆ ಬೆಳೆದಂಗಳ ಊಟಕ್ಕೆ ಕಳಿಸ್ತಿದ್ದಾರೆ. ಈ ಕಡೆ ಅಚ್ಯುತ್ ಮತ್ತು ಭೂಮಿಗೆ ಹೋಗಿದ್ದಾಯಿತು, ಆದರೆ ಇಲ್ಲಿ ಅಪ್ಪು ಅಂತ ಅವರಿಬ್ರು ಎಷ್ಟು ಕ್ಲೋಸ್ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೆ. ಒಂದು ಬ್ಯೂಟಿಫುಲ್ ರೊಮ್ಯಾಂಟಿಕ್ ಕಪಲ್ ಸಾಂಗ್ಗೆ ಕನಸನ್ನು ಕಾಣ್ತಿದ್ದಾರೆ. ಇತ್ತ ಕಡೆ ಅಚ್ಯುತ್ ಮತ್ತು ಭೂಮಿ ಇಬ್ಬರು ಕೂಡ ಒಂದು ಜಾಗಕ್ಕೆ ಹೋಗ್ತಾರೆ. ಈ ಕಡೆ ಅಪ್ಪು ಅವ್ರು ಏನು ಮಾಡ್ತಾರೆ ಅನ್ನೋದನ್ನು ನೋಡಬೇಕು ಅಂತ ಅದೇ ಜಾಗಕ್ಕೆ ಕದ್ದು ಮುಚ್ಚಿ ಹೋಗಿದ್ದಾರೆ. ಈ ಕಡೆ ಭೂಮಿಗೆ ಮಂಡಿ ಉರಿ ಅಚ್ಯುತ್, ನಾನು ನಿನ್ನನ್ನು ತುಂಬ ಅಂದರೆ ತುಂಬ ಪ್ರೀತಿ ಮಾಡ್ತಿದ್ದೀನಿ, ನಾನು ನಿನ್ನನ್ನು ತುಂಬ ಪ್ರೀತಿಸ್ತಿದ್ದೀನಿ, ಐ ಲವ್ ಯು ಅಂತ ಹೇಳಿ ಪ್ರಪೋಸ್ ಮಾಡ್ತಿದ್ದಾಗಿದೆ. ಈ ಕಡೆ ಭೂಮಿ ಕೂಡ ನನಗೂ ನೀವಂದರೆ ಇಷ್ಟ ಅಂತ ಹೇಳಿ ಆ ಒಂದು ಬೊಕ್ಕೆಯನ್ನು ತಗೊಂಡಿದ್ದೆ, ಪ್ರೀತಿಯನ್ನು ಅಕ್ಸೆಪ್ಟ್ ಮಾಡ್ತಿದ್ದಾಳೆ. ಇದನ್ನು ಎಲ್ಲವನ್ನೂ ಕೂಡ ಅಪ್ಪು ನೋಡಿ ಸಾಕ್ಷಿ ಆಗ್ತಿದ್ದಾರೆ. ಹಾಗಿದ್ರೆ ನಿಜಕ್ಕೂ ಕೂಡ ಇಲ್ಲಿ ಭೂಮಿಯ ಅಚ್ಚು ಪ್ರೀತಿಯನ್ನು ಅಕ್ಸೆಪ್ಟ್ ಮಾಡಿದ್ರ, ಅಪ್ಪು ಇದ್ದಾಳೆ ಅನ್ನೋ ಕಾರಣಕ್ಕೆ ಅಕ್ಸೆಪ್ಟ್ ಮಾಡಿದೆ, ಅಪ್ಪು ಹೋದ್ಲು ಅನ್ನೋದು ಗೊತ್ತಾಗ್ತದಾಗೆ ಈ ಕಡೆ ಅಚ್ಯುತ್ ಪ್ರೀತಿಯನ್ನು ನಿರಾಕರಿಸಿದ್ಲ ಭೂಮಿ. ಏನಾಯಿತು, ಏನು ಕತೆ, ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋಗೋಸ್ಕರ ವೇಟ್ ಮಾಡೋದನ್ನು ಮರಿಬೇಡಿ. ಜೊತೆಗೆ ಇಲ್ಲಿ ಅಚ್ಯುತ್ ಮತ್ತು ಭೂಮಿ ವಾಪಸ್ ಮನೆಗೆ ಬರಬೇಕಿದ್ರೆ ದೇವಿಯಾನೇ ಅಟ್ಯಾಕ್ ಮಾಡಿಸಿದ್ರೆ ಖಂಡಿತ ಅಚ್ಚರಿ ಇಲ್ಲ ಅಂತಲೇ ಹೇಳ್ಬೋದು. ಹಾಗಿದ್ರೆ ಏನಾಗ್ಬೋದು ಮುಂದಿನ ವೀಡಿಯೋದಲ್ಲಿ ನೋಡಿ.